ಆಗಿದೆ. ಜೊತೆಗೆ ಯಾವೆಲ್ಲ ರೀತಿಯಲ್ಲಿ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಈ ಹಿಂದೆ 2 ದಿವಸಗಳ ಹಿಂದೆ ಅಷ್ಟೇ ರಾಜ್ಯ ಮಹಿಳಾ ಆಯೋಗ ಒಂದು ಪತ್ರವನ್ನು ಬರೆದಿತ್ತು ಸರ್ಕಾರಕ್ಕೆ, ಒಂದು ವಿಶೇಷವಾದ ತನಿಖಾ ತಂಡವನ್ನು ರಚನೆ ಮಾಡಬೇಕು ಅಂತ. ಈಗ ಪತ್ರದ ಬಳಿಕ ಸಿಎಂ ಕೂಡ ನಿನ್ನೆ ಅಧಿಕೃತವಾಗಿ ಒಂದು ತಂಡವನ್ನು ರಚನೆ ಮಾಡಿ ಕ್ರಮಕ್ಕೆ ಮತ್ತು ಈ ಬಗ್ಗೆ ಸಮಗ್ರ ತನಿಖೆಗೆ ಮುಂದಾಗಿದ್ದಾರೆ. ಮೊದಲನೇದಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಮಗ್ರವಾಗಿ ಮಾತಾಡ್ತಾ ಹೋಗ್ತೀನಿ. ನಮ್ಮ ಜೊತೆಗೆ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಇದ್ದಾರೆ. ಮೇಡಮ್, ಫಸ್ಟ್ ನಿಮಗೂ ಕೂಡ ಪೆನ್ ಡ್ರೈವ್ ಸಬ್ಮಿಟ್ ಆಗಿದೆ, ದೂರು ಬಂದಿದೆ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ನಿಮಗೆ ಆ ಪೆನ್ ಡ್ರೈವ್ ಏನಿದೆ ಅಂತ ನೋಡಿದ್ರಾ? ಅದು ಪೆನ್ ಡ್ರೈವ್ ಹಾಕಿದ್ದು ಕರೆಕ್ಟು ಸಿಸ್ಟಮಲ್ಲಿ, ಬಟ್ ನೋಡಲಿಕ್ಕೆ ಕಷ್ಟ ಆಯಿತು ನನಗೆ. ಬಟ್ ಆದರೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಂಡಾಗ ಭಾಳಷ್ಟು ಹೆಣ್ಮಕ್ಳ ಒಂದು ವಿಡಿಯೋಗಳಿದ್ದಾವೆ. ಲೈಂಗಿಕ ಚಿತ್ರೀಕರಣ ಮಾಡಿರೋದು ನಿಜ. ಮಾಡಿರೋ ವ್ಯಕ್ತಿನೇ ಮೊಬೈಲ್ನ ಕೈಯಲ್ಲಿ ಇಟ್ಕೊಂಡು ಮಾಡಿರೋದು ಸತ್ಯ. ಎಷ್ಟು ವಿಡಿಯೋಗಳಿದೆ ಅಂತ ಅನಿಸ್ತು ಮೇಡಮ್? ನಾನು ಲೆಕ್ಕ ಈಗ 2900ಕ್ಕೂ ಹೆಚ್ಚು ಅಂತ ಹೇಳ್ತಾರೆ. ಮಂಜುಳಾ ಮಣ್ಣಿನ ಆಭರಣ ತಯಾರಿಸಿ ತಿಂಗಳಿಗೆ 80,000 ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಎಲ್ಲ ಹೇಳ್ತಾರೆ, ಬಟ್ ಅದು ನನಗೆ ಸರಿಯಾಗಿರೋ ಅಂಕೆ ಗೊತ್ತಿಲ್ಲ, ನನಗೆ ಸಂಖ್ಯೆ ಅಂತೂ ಗೊತ್ತಿಲ್ಲ. ಯಾವತ್ತು ಈ ಥರದ್ದು ಒಂದು ಏನಾದರೂ ಇಮ್ಯಾಜಿನ್ ಎಲ್ಲಾದರೂ ಸುದ್ದಿ ಕೇಳಿದ್ರೆ ಮೇಡಮ್, ಇಷ್ಟು ದೊಡ್ಡ ಮಟ್ಟದಲ್ಲಿ ಇದನ್ನು ನೋಡ್ತಾ ಇದ್ರೆ ಇದು ರಾಜ್ಯದಲ್ಲ, ದೇಶದ ಬಿಗ್ಗೆಸ್ಟ್ ಸ್ಕ್ಯಾಂಡಲ್ ಥರ ಕಾಣಿಸ್ಕೊಳ್ತಾ ಇದೆ. ನನ್ನ ಪ್ರಕಾರ ಇದು ದೇಶದ್ದು ಅಲ್ಲ, ಇಡೀ ಪ್ರಪಂಚದಲ್ಲೇ ಈ ಥರ ಒಂದು ಕೃತ್ಯ ಇದು ಮೊದಲನೇ ಬಾರಿಗೆ ಆಗಿರೋದು. ಯಾಕೆಂದರೆ ಇದರಲ್ಲಿ ಸಾವಿರಾರು ಹೆಣ್ಣುಮಕ್ಕಳು ಒಬ್ಬನೇ ಕೈಯಲ್ಲಿ ಸಿಕ್ಕಾಕ್ಕೊಂಡು ಹೆದರಿಸಿ ನಂಬಿಸಿ ಎಲ್ಲ ಮಾಡಿರೋದು ಇದು ಭಾಳ ದೊಡ್ಡದು. ಆಮೇಲೆ ಅದು ನಮ್ಮಣ್ಣಲ್ಲಿ ನಡೆದಿದೆ ಅನ್ನೋದು ಭಾಳ ನಾಗರಿಕ ಸಮಾಜಕ್ಕೆ ಒಂದು ಅವಮಾನ, ದುರಂತ ಸಹ. ಅಸಹಾಯಕ ಮಹಿಳೆಯರನ್ನ ಅಧಿಕಾರ, ಹಣ ಇವೆಲ್ಲವನ್ನು ಬಳಸ್ಕೊಂಡು ಇಷ್ಟು ದೊಡ್ಡ ಮಟ್ಟದಲ್ಲಿ ಸ್ಕ್ಯಾಂಡಲ್ ಮಾಡಿದ್ದಾರೆ. ಯಾವ ರೀತಿಯಾಗಿ ಇವ್ರಿಗೆ ಶಿಕ್ಷೆ ಆಗಬೇಕು, ನೀವೇನು ಸರ್ಕಾರಕ್ಕೆ ಒತ್ತಾಯ ಮಾಡಿದಿರಿ? ಇದೆಲ್ರಿಗೂ ಅರ್ಥ ಆಗುತ್ತೆ. ಇದು ಅಧಿಕಾರ ಮತ್ತು ಸ್ಥಾನವನ್ನು ದುರುಪಯೋಗ ಪಡಿಸ್ಕೊಂಡು ಹೆಣ್ಣು ಮಕ್ಕಳ ಅಸಹಾಯಕತೆ, ಹೆಣ್ಣು ಮಕ್ಕಳು ಇದ್ದಾರೆ, ಅದರಲ್ಲಿ ಮಹಿಳೆಯರು ಇದ್ದಾರೆ, ಅವರ ಅಸಹಾಯಕತೆಯನ್ನು ಉಪಯೋಗ ಮಾಡಿಕೊಂಡು ಈ ಥರ ಲೈಂಗಿಕ ಚಿತ್ರೀಕರಣವನ್ನು ಮಾಡಿರೋದು ಎಲ್ರಿಗೂ ಗೊತ್ತಾಗುತ್ತೆ, ಆ ವಿಡಿಯೋಗಳಲ್ಲೂ ಗೊತ್ತಾಗುತ್ತೆ. ಸೊ ನಾನು ಇದರ ಸೂಕ್ಷ್ಮತೆಯನ್ನು ಅರಿತು, ಇದರಲ್ಲಿ ಸಾವಿರಾರು ಹೆಣ್ಣು ಮಕ್ಕಳ ಮಹಿಳೆಯರ ಭವಿಷ್ಯ ಇದೆ, ಬದುಕಿದೆ. ಸೊ ಹಾಗಾಗಿ ಈ ಕೃತ್ಯ ಇನ್ನೊಂದು ಬಾರಿ ಎಲ್ಲೂ ಸಹ ನಡಿಬಾರ್ದು ಅಂತ ಹೇಳಿ ನಾನು 2 ದಿನಗಳ ಮುಂಚೆ ಅದನ್ನು ನಾನು ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಿದ್ದೆ. ವಿಶೇಷ ತಂಡ ರಚನೆ ಮಾಡಿ ಇದು ತನಿಖೆ ಮಾಡಬೇಕು ಅಂತ ಹೇಳಿ ಗೃಹ ಮಂತ್ರಿಗಳಿಗೂ ಸಹ ನಾನು ಮನವಿ ಸಲ್ಲಿಸಿದ್ದೆ. ಮತ್ತು SP ಹಾಸನ್ ಅವ್ರಿಗೆ ನಾನೇ ಖುದ್ದು ಫೋನ್ ಮಾಡಿ ಹೇಳಿದೆ, ನೀವು ಸುಮೋಟೋ ದಾಖಲು ಮಾಡ್ಕೊಳ್ಳಿ, ನಿಮಗೆಲ್ಲ ಹಕ್ಕಿದೆ, ಇದು ಭಾಳ ಒಂದು ದೊಡ್ಡ ವಿಷಯ, ನೀವು ಮಾಡ್ಕೋಬೋದು, ನೀವು ರಿಜಿಸ್ಟರ್ ಮಾಡಿಕೊಂಡು ನೀವು ತನಿಖೆ ಪ್ರಾರಂಭ ಮಾಡಿ ನೀವು ಅಂತ ಹೇಳಿದೆ. ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಅವ್ರು ಮಾಡಲಿಲ್ಲ. ನಿನ್ನೆ ಸಂತ್ರಸ್ತೆ ಒಬ್ಬರು ನನಗೆ ದೂರನ್ನು ಕೊಟ್ಟ ಮೇಲೆ ನಾನು ಅದನ್ನು ಹಾಸನ್ SP ಅವ್ರಿಗೆ ಇಮಿಡಿಯೇಟ್ಲಿ ಫಾರ್ವರ್ಡ್ ಮಾಡಿದೆ, ಮತ್ತು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವ್ರಿಗೂ ಮಾಡಿದ್ಮೇಲೆ ಈಗ ಆ ಹೆಣ್ಣಿನ ಸಂತ್ರಸ್ತೆಯ ಒಂದು ಸ್ಟೇಟ್ಮೆಂಟ್ಸ್ ಎಲ್ಲ ರೆಕಾರ್ಡ್ ಆಗ್ತಾ ಇದೆ, FIR ಚಾರ್ಜ್ ಆಗುತ್ತೆ. ಮುಖ್ಯಮಂತ್ರಿಗಳು ಇದರ ಸೂಕ್ಷ್ಮತೆಯನ್ನು ಅರಿತು 2 ದಿನಗಳಲ್ಲೇ ಇದಕ್ಕೆ ಸ್ಪಂದಿಸಿ SIT ರಚನೆಗೆ ಮನವಿ ಮಾಡಿಕೊಟ್ಟಿರೋದು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ನನಗೆ ತುಂಬ ತೃಪ್ತಿ ತಂದಿದೆ. ಇದಕ್ಕೆ ನ್ಯಾಯ ಸಿಗಬೇಕು. ಮೇಡಮ್, ಈಗ ನೀವೇ ಹೇಳ್ತಾ ಇದ್ದೀರಿ, ಇಷ್ಟು ದಿವಸ ಅಂದರೆ ಬೆಳಕಿಗೆ ಬಂದ ನಂತರ ಈ ಪ್ರಕರಣ ಬೆಳಕಿಗೆ ಬಂದ ನಂತರ ಯಾವುದೇ ಮಹಿಳೆಯಿಂದ ದೂರು ಬಂದಿರಲಿಲ್ಲ. ಆದರೆ ಈಗ ನಿನ್ನೆ ನಿಮ್ಮ ಆಯೋಗಕ್ಕೆ ಸ್ವತಃ ಸಂತ್ರಸ್ತೆಯೊಬ್ಬರು ದೂರು ಕೊಟ್ಟಿದ್ದಾರೆ. ದೂರು ಕೊಟ್ಟರೆ ಇಮಿಡಿಯೇಟ್ ಆಗಿ FIR ಮಾಡಿ ನೀವು ಕೂಡ ಅದನ್ನ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ವಶಕ್ಕೆ ಪಡಿಬೋದಿತ್ತಲ್ವ? ಯಾಕೆ ಇನ್ನೂ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಇದೆಲ್ಲ ಅಂತ? ಇಲ್ಲ, ಮಹಿಳಾ ಆಯೋಗಕ್ಕೆ ತಂದೆ ಆದಂಥ ಲಿಮಿಟೇಷನ್ಸ್ ಇದೆ, ಬೌಂಡ್ರೀಸ್ ಇದೆ. ನಾವು ರೆಕಮೆಂಡೇಶನ್ ಬಾಡಿ ಮಾತ್ರ, ಆಯೋಗ ಮಾತ್ರ. ನಾನು ನನ್ನ ಆಯೋಗದಿಂದ ಏನೆಲ್ಲ ಮಾಡಬೇಕು ನಾನು ಮಾಡಿದ್ದೀನಿ. ನೀವು ಅಂದ್ಕೊಂಡಿರೋದು ಸುಳ್ಳು. ನಿನ್ನೆಯಿಂದನೇ ಎಲ್ಲ ಪ್ರಾರಂಭ ಆಗಿದೆ. ಸಂತ್ರಸ್ತೆಯರು ಇದರಲ್ಲಿ ಬರುವುದೇ ನ್ಯಾಯ ಸಿಗಬೇಕು ಅಂತಂದರೆ ಇದಕ್ಕೆ ಸಂತ್ರಸ್ತೆಯರು ಇದರ ಜೊತೆ ಕಡೆಯವರೆಗೂ ನಿಂತ್ಕೊಳ್ಳೋದೇ ಭಾಳ ಮುಖ್ಯವಾದ ಸಂಗತಿ. ಎಲ್ಲಿಯವರೆಗೂ ಇಲ್ಲಿ ನೊಂದವರು, ಸಂತ್ರಸ್ತರು, ಮಹಿಳೆಯರು ಈ ಒಂದು ಹೋರಾಟದಲ್ಲಿ ಕಡೆಯವರೆಗೂ ನಿಂತ್ಕೊಂಡು ಈ ಸಾಕ್ಷಿಗಳನ್ನು ನಾವು ಅವರಿಗೆ ಸರ್ಕಾರದ ಮಾಡ್ತಾ ಇದ್ದೀನಿ. ಏನಂದ್ರೆ ಈಗ ತಮ್ಮ ಹತ್ರ ತಮ್ಮ ನೋವನ್ನು ಹಂಚ್ಕೊಂಡ್ರು ಅಂತ ಹೇಳಿದ್ರಿ, ಏನು ಹೇಳಿದ್ರಿ ಮೇಡಮ್ ನಿಮಗವರು? ನಾನು
ಖುದ್ದಾಗಿ ಭೇಟಿ ಆಗಲಿಲ್ಲ, ಆದರೆ ಸಂತ್ರಸ್ತೆಯ ಒಂದು ಕಂಪ್ಲೇಂಟ್ ದೂರು ನನಗೆ ವಾಟ್ಸಪ್ ಮುಖಾಂತರ ಬಂದಿದೆ. ದೂರಲ್ಲಿ ಏನಾದರೂ ಹೇಳಿದಾರಾ? ನನಗೂ ಕೂಡ ಈ ಥರ ಬಲವಂತವಾಗಿ ಆಗಿದೆ, ಜೊತೆಗೆ ನಮ್ಮ ಮೇಲೆ ದೌರ್ಜನ್ಯ ಆಗಿದೆ ಅನ್ನೋದು ಏನಾದರೂ ಆಯ್ತಾ? ದೂರಲ್ಲಿ ಖಂಡಿತ ಮೆನ್ಷನ್ ಮಾಡಿದ್ದಾರೆ. ಜೀವ ಬೆದರಿಕೆ ಇದೆ, ತುಂಬ ಅಂದರೆ ಹೆದರಿಸ್ಕೊಂಡೇ ಅವರು ದೌರ್ಜನ್ಯವನ್ನು ಮಾಡಿರೋದು ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ಅದು ಬಿಟ್ಟು ಬೇರೆ ಏನು ಶೇರ್ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ. ಓಕೆ ಮ್ಯಾಮ್, ಇನ್ನೊಂದು ಪ್ರಮುಖ ಅಂಶ ಏನಂದರೆ ಈ ಪ್ರಕರಣದಲ್ಲಿ ಒಬ್ಬರು ಅಪರಾಧಿ ಅಂದರೆ ಇದನ್ನು ಮಾಡದಂಥವ್ರು, ಇನ್ನು ಇದನ್ನು ಹಂಚದಂಥವ್ರು ಇಬ್ಬರು ಕೂಡ ಅಪರಾಧಿ ಸ್ಥಾನದಲ್ಲಿ ನಿಲ್ತಾರೆ. ಯಾಕೆಂದರೆ ಇಷ್ಟು ಮಹಿಳೆಯರ ಮಾನವನ್ನು ಸಾಮಾಜಿಕವಾಗಿ ಅವರ ದೊಡ್ಡ ಮಟ್ಟದಲ್ಲಿ ಅವರನ್ನು ದೌರ್ಜನ್ಯಕ್ಕೆ ಸಿಲುಕಿಸ್ತಂಥದ್ರಲ್ಲಿ ಮತ್ತೊಂದು ಪ್ರಕರಣ ಇತ್ತು. ಈ ಇಬ್ಬರ ನಡುವೆನೂ ಕೂಡ ತನಿಖೆ ಆಗಬೇಕಾಗಿತ್ತು. ಇದನ್ನು ಬೆಳಕಿಗೆ ತಂದವರು ಯಾರು ಕೂಡ ಇಂಪಾರ್ಟೆಂಟ್ ಆಗ್ತಾರೆ ಇಲ್ಲಿ. ನನ್ನ ಮನವಿಯನ್ನು ನೀವು ಓದಿದ್ರೆ ಅದರಲ್ಲಿ ನಾನು ಸ್ಪಷ್ಟವಾಗಿ ಬರೆದಿದ್ದೀನಿ, ಈ ಚಿತ್ರೀಕರಣ ಮಾಡಿದವರು ಮತ್ತು ಇದನ್ನು ವಿತರಿಸಿದವರು ಇಬ್ಬರಿಗೂ ಶಿಕ್ಷೆ ಆಗಬೇಕು. ಮ್ಯಾಮ್, ಈಗ ಇನ್ನೊಂದು ಪ್ರಮುಖವಾದ ಅಂಶ ಏನಂದರೆ ನಿನ್ನೆ SIT ರಚನೆ ಆಗಿದೆ. ನೀವು ಪತ್ರ ಬರೆದ ತಕ್ಷಣ CM ಅವರು ಕೂಡ ಸ್ಪಂದನೆ ಮಾಡಿ SITಯನ್ನು ರಚನೆ ಮಾಡಿದ್ದಾರೆ. ಆದರೆ ಈ ನಡುವೆ ಒಂದು ಬೆಳವಣಿಗೆ ಏನಂದರೆ, ಏನು ಆರೋಪ ಕೇಳಿ ಬಂದಿದೆ ಹಾಸನದ MP ಮಾಜಿ MP ಪ್ರಜ್ವಲ್ ಅವರ ಮೇಲೆ, ಪ್ರಜ್ವಲ್ ರೇವಣ್ಣ ಅವರು ವಿದೇಶಕ್ಕೆ ಹೋಗ್ತಾ ಇದ್ದಾರೆ ಮತ್ತು ಹೋಗಿದ್ದಾರೆ ಅನ್ನೋಂಥ ಸುದ್ದಿಗಳು ಬರ್ತಾ ಇದೆ. ನಿಮಗೇನು ಮಾಹಿತಿ ಇದೆ ಇದ್ರ ಬಗ್ಗೆ? ನನಗೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನೆಲ್ಲ ನ್ಯೂಸ್ ಪೇಪರಲ್ಲೂ ಮತ್ತು ಮೀಡಿಯಾದಲ್ಲಿ ನೋಡಿದ್ದಷ್ಟೇ. ಅವರು ಜರ್ಮನಿಗೆ ಹೋಗ್ಬಿಟ್ಟಿದ್ದಾರೆ ಅವತ್ತಿನ ದಿನದ ರಾತ್ರಿ ಫ್ಲೈಟಿಗೆ ಅನ್ನೋದು ಮಾತ್ರ ನಾನು ಮಾಧ್ಯಮಗಳ ಮುಖಾಂತರ ತಿಳ್ಕೊಂಡೆ. ಅದು ಬಿಟ್ಟು ನನಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಹೆಂಗೆ ಸಾಧ್ಯ ಮೇಡಮ್ ಒಬ್ಬರು ಈ ಥರದ ಆರೋಪ ಬಂದ ಮೇಲೆ ಎಸ್ಕೇಪ್ ಆಗ್ತಾರೆ ಅಂದರೆ? ಐ ಹ್ಯಾವ್ ನೋ ಐಡಿಯಾ ಫಾರ್ ದಿಸ್. ಇದು ನನಗೆ ಗೊತ್ತಿಲ್ಲ. ಯಾಕೆಂದರೆ ಫಾರಿನ್ಗೆ ಹೋಗಿ ಪ್ರಕರಣವನ್ನು ತಿರುಚುವಂಥ ಪ್ರಯತ್ನವನ್ನು ನಡೀತಾ ಇದೆ ಒಂದು ಕಡೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಮತ್ತು ಈಗ SIT ತನಿಖೆ ಅಂದಮೇಲೆ ಎಲ್ಲಿದ್ರೂ ಹೋಗಿ ಮಾಡ್ತಾರೆ, ತನಿಖೆ ಮಾಡ್ತಾರೆ. ಇಸ್ ಎ ಸ್ಪೆಷಲ್ ಟೀಮ್, ಇನ್ವೆಸ್ಟಿಗೇಷನ್ ಟೀಮ್. ಸೊ ಜಸ್ಟಿಸ್ ಗೃಹ ಇಲಾಖೆಗೂ ಪತ್ರ ಬರ್ತಿದ್ರಿ. ಏನು ಈಗ ಈ ಥರದೊಂದು ಫಾರಿನ್ಗೆ ಹೋಗೋದು, ಎಸ್ಕೇಪ್ ಆಗುವಂಥದ್ದು, ನುಣುಚ್ಕೊಳ್ಳುವಂಥ ಪ್ರಯತ್ನ ನಡೀತಾ ಇದೆ. ಮತ್ತೇನಾದರೂ ಆಯೋಗದಿಂದ ಪೊಲೀಸ್ ಇಲಾಖೆ ಮೇಲೆ ಪ್ರೆಷರ್ ಹಾಕುವಂಥದ್ದು? ಪ್ರೆಷರ್ ಹಾಕೋ ಪ್ರಶ್ನೆನೇ ಬರಲ್ಲ. ಯಾಕಂದರೆ ಸರ್ಕಾರ ಇಮಿಡಿಯೇಟ್ಲಿ ಅದಕ್ಕೆ ಸ್ಪಂದಿಸಿ, ಸರ್ಕಾರ ಅಂತಂದರೆ ಪೊಲೀಸು, ಗೃಹ ಇಲಾಖೆ, ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿನೇ ಅಲ್ವಾ. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಇದಕ್ಕೆ SIT ತಂಡ ರಚಿಸಿದ್ರಂದರೆ ಇದಕ್ಕೆಲ್ಲದಕ್ಕೂ ಉತ್ತರ ಸಿಕ್ತು ಅಂತಲೇ ಅರ್ಥ. ಖಂಡಿತ ನ್ಯಾಯ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ. ಮತ್ತೆ ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ದೊಡ್ಡ ಮಟ್ಟದಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಠಿಣ ಕ್ರಮ ಆಗಬೇಕು ಅಂತ ಆಗ್ರಹ ಕೂಡ ಪಡಿಸ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ, ನೊಂದ ಸಂತ್ರಸ್ತೆಯಿಂದ ಮೊದಲ ದೂರು ದಾಖಲು. ಸಂತ್ರಸ್ತೆ ಇದೀಗ ದೂರನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ. ಮಹಿಳಾ ಆಯೋಗಕ್ಕೆ ಸಂತ್ರಸ್ತೆಯಿಂದ ದೂರು. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಸಂತ್ರಸ್ತೆ ದೂರನ್ನ ಕೊಟ್ಟಿದ್ದಾರೆ. ಏನೇನಾಯ್ತು ಅನ್ನೋದ್ರ ಬಗ್ಗೆ ಆ ದೂರಿನಲ್ಲಿ ಮಹಿಳೆ ಹೇಳ್ಕೊಂಡಿದ್ದಾರೆ. ಮಹಿಳಾ ಆಯೋಗಕ್ಕೆ ವಾಟ್ಸ್ಆಪ್ ಮೂಲಕ ದೂರನ್ನ ಕೊಟ್ಟಿದ್ದಾರೆ. ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಅವರು ಕೂಡ ಒಂದಷ್ಟು ಮಾಹಿತಿಯನ್ನ ಈಗಾಗಲೇ ಕೊಟ್ಟಿದ್ದಾರೆ. ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಒಂದು ಕಡೆ ಹೋರಾಟ ನಡೀತಾ ಇದೆ. ಗಮನಿಸ್ತಾ ಇದ್ದೀರಿ. ದೇವೇಗೌಡರ ಕುಟುಂಬದ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಆಗ್ರಹಪಡಿಸಿದ್ದಾರೆ. ನಾನು ಖುದ್ದಾಗಿ ಭೇಟಿ ಆಗಲಿಲ್ಲ, ಆದರೆ ಸಂತ್ರಸ್ತೆಯ ಒಂದು ಕಂಪ್ಲೇಂಟ್ ದೂರು ನನಗೆ ವಾಟ್ಸಪ್ ಮುಖಾಂತರ ಬಂದಿದೆ. ದೂರಲ್ಲಿ ಖಂಡಿತ ಮೆನ್ಷನ್ ಮಾಡಿದ್ದಾರೆ. ಜೀವ ಬೆದರಿಕೆ ಇದೆ, ತುಂಬ ಅಂದರೆ ಹೆದರಿಸ್ಕೊಂಡೇ ಅವರು ದೌರ್ಜನ್ಯವನ್ನು ಮಾಡಿರೋದು ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ನಾನು ಖುದ್ದಾಗಿ ಭೇಟಿ ಆಗಲಿಲ್ಲ, ಆದರೆ ಸಂತ್ರಸ್ತೆಯ ಒಂದು ಕಂಪ್ಲೇಂಟ್ ದೂರು ನನಗೆ ವಾಟ್ಸಪ್ ಮುಖಾಂತರ ಬಂದಿದೆ. ದೂರಲ್ಲಿ ಖಂಡಿತ ಮೆನ್ಷನ್ ಮಾಡಿದ್ದಾರೆ. ಜೀವ ಬೆದರಿಕೆ ಇದೆ, ತುಂಬ ಅಂದರೆ ಹೆದರಿಸ್ಕೊಂಡೇ ಅವರು ದೌರ್ಜನ್ಯವನ್ನು ಮಾಡಿರೋದು ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ನಾನು ಖುದ್ದಾಗಿ ಭೇಟಿ ಆಗಲಿಲ್ಲ, ಆದರೆ ಸಂತ್ರಸ್ತೆಯ ಒಂದು ಕಂಪ್ಲೇಂಟ್ ದೂರು ನನಗೆ ವಾಟ್ಸಪ್ ಮುಖಾಂತರ ಬಂದಿದೆ. ದೂರಲ್ಲಿ
ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಪ್ರೊಟೆಸ್ಟ್ ನಡೀತಾ ಇದೆ. ಗಮನಿಸ್ತಾ ಇದ್ದೀರಿ ಪ್ರಜ್ವಲ್ ರೇವಣ್ಣನವರ ವಿರುದ್ಧ ಯಾವ ರೀತಿಯಾಗಿ ಕಾರ್ಯಕರ್ತರು ಹೋರಾಟವನ್ನ ಮಾಡ್ತಿದ್ದಾರೆ ಅಂತ ಹೇಳಿ, ನ್ಯಾಯಕ್ಕೋಸ್ಕರ ಹೋರಾಟ ಅಂತ ಹೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೇ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಮಹಿಳೆಯರಿಗೆ ಯಾವ ರೀತಿ ಅನ್ಯಾಯ ಆಗಿದೆ, ಅವರ ಒಂದು ದೌರ್ಬಲ್ಯವನ್ನ ಬಳಸಿಕೊಂಡು, ಅಸಹಾಯಕತೆಯನ್ನು ಬಳಸಿಕೊಂಡು ಅವರ ಮೇಲೆ ಈ ರೀತಿಯಾಗಿ ಅಟ್ಟಹಾಸ ಮೆರೆದವರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹ ಪಡಿಸುತ್ತಿದ್ದಾರೆ.